ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಸೆಪ್ಟೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನು ಗೋಚಾರದಿಂದ ಯಾವ ರೀತಿ ಅನುಕೂಲ ಫಲಗಳಿದೆ, ಯಾವ ರಾಶಿಗೆ ಗ್ರಹ ಅನುಕೂಲತೆ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರವನ್ನು ಪಾಲಿಸಿದರೆ ಈ ಸೆಪ್ಟೆಂಬರ್ ಮಾಸ ಅನುಕೂಲವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಸೆಪ್ಟೆಂಬರ್ ಮಾಸ ಒಂದು ಅಪರೂಪವಾಗಿರುವಂತಹ ಮಾಸ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಸೆಪ್ಟೆಂಬರ್ ಮಾಸದಲ್ಲಿ 7ನೇ ತಾರೀಕು ಆಗ್ತಾ ಇರುವಂತಹ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣವಾಗಿರಬಹುದು ಮತ್ತು ಪಿತೃದೇವತೆಗಳನ್ನು ಆರಾಧಿಸಲು ಅವರ ಆಶೀರ್ವಾದವನ್ನು ಪಡೆಯಲು ಮಾಡುವಂತಹ ಈ ಪಿತೃಪಕ್ಷಗಳಾಗಿರಬಹುದು. ಈ ವಿಷಯಗಳಿಂದ ಈ ಮಾಸ ಪ್ರತ್ಯೇಕವಾಗಿರುವಂತಹ ಒಂದು ಮಾಸ ಅಂತಲೇ ಹೇಳಬಹುದು. ಈ ಮಾಸದಲ್ಲಿ ಮುಖ್ಯವಾಗಿ ಕುಂಭರಾಶಿ ಜಾತಕರಿಗೆ ಈ ಸಾಡೆ ಸಾತಿನ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಎರಡನೇ ಅಂದರೆ ಕೊನೆಯ ಹಂತ ನಡೀತಾ ಇದೆ. ಅಂದರೆ ಕೊನೆಯ 2.5 ವರ್ಷಗಳ ಕಾಲದಲ್ಲಿ ಈಗ 5.5 ವರ್ಷಗಳಿಂದ ಏನೇನು ಕೆಲವೊಂದು ಅಲಕ್ಷ್ಯದಿಂದ ಆಗಿರಬಹುದು ಅಥವಾ ಕೆಲವೊಂದು ಪ್ರಯತ್ನಗಳಲ್ಲಿ ವಿಫಲತೆ ಆಗಿರುವಂತಹ ಸಂದರ್ಭಗಳಾಗಿರ್ಬೋದು, ಕೆಲವೊಂದು ಮಿಸ್ಟೇಕ್ಸಿಂದ ಪಾಠವನ್ನು ಕಲಿತುಕೊಂಡು ಈಗ ಅದನ್ನೆಲ್ಲನೂ ಕೂಡ ಸರಿ ಮಾಡಿಕೊಂಡು ಮತ್ತೆ ಪ್ರೀವಿಯಸ್ ಡೇಸಲ್ಲಿ ವರ್ಷಗಳಲ್ಲಿ ಮಾಡಿರುವಂತಹ ಪ್ರಯತ್ನಗಳು ಇನ್ ಕೇಸ್ ಏನಾದರೂ ವೈಫಲ್ಯವಾಗಿದ್ದರೆ ಈ ಸಂದರ್ಭದಲ್ಲಿ ಆ ಪ್ರಯತ್ನಗಳನ್ನು ಕೈ ಹಿಡಿದು ಸಕ್ಸಸ್ ಆಗೋದಕ್ಕೆ ಈಗ ಸ್ವಲ್ಪ ಅನುಕೂಲವಾಗಿದೆ, ಮುಖ್ಯವಾಗಿ ಕುಂಭರಾಶಿಯವರಿಗೆ. ಆದರೆ ಈಗ ಮೇ 18ರಂದು ಬದಲಾವಣೆ ಆಗಿರುವಂತಹ ರಾಹುಗ್ರಹವು ಜನ್ಮದಲ್ಲೇ ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಕುಂಭರಾಶಿಯವರಿಗೆ ಒಂದು ಕಲ್ಪನಾ, ಒಂದು ಭ್ರಮೆಯಿಂದ ತುಂಬಿರುವಂತಹ, ಒಂದು ಮಾಯೆಯಿಂದ ತುಂಬಿರುವಂತಹ ಕೆಲವೊಂದು ವಿಷಯಗಳನ್ನು ಇವರಿಗೆ ಗೊತ್ತಾಗ್ತಾ ಇರುತ್ತೆ. ಮುಖ್ಯವಾಗಿ ರಾಹುಗ್ರಹ ಅಂದ್ರೇ ಒಂದು ಮಾಯಾಗ್ರಹವಾಗಿರುತ್ತೆ. ಇದು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಕೊಡುತ್ತೆ. ಆದರೆ ಆ ಆತ್ಮವಿಶ್ವಾಸ, ಧೈರ್ಯ ಅನ್ನೋದು ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಆಗುವುದಕ್ಕೆ, ಕೆಲವೊಂದು ವಿಷಯಗಳಲ್ಲಿ ನಾವು ಕೆಲವೊಂದು ತಪ್ಪುಗಳಂತ ತಿಳಿದಿದ್ದರೂ ಕೂಡ ಆ ವಿಷಯಗಳ ಕಡೆಗೆ ಆಕರ್ಷಣೆ ಮಾಡಿಕೊಂಡು ಆ ವಿಷಯಗಳನ್ನು ಪಾಲಿಸೋದಕ್ಕೆ ಆಗ್ತಾ ಇರುತ್ತೆ. ಅಂದರೆ ಈಗ ಕೆಲವೊಂದು ವ್ಯಾಪಾರಗಳು ಪ್ರಯತ್ನಗಳು ಮಾಡಬೇಕಂದ್ರೆ ಕೆಲವೊಂದು ಈ ಸರ್ಕಾರದ ಪರ್ಮಿಷನ್ನು, ಲೈಸೆನ್ಸು, ಒಂದು ಹೋಟ್ಲ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಈಗ ಒಂದು ಲೈಸೆನ್ಸು ಬೇಕಾಗಿರುತ್ತೆ. ಈಗ ಸದ್ಯಕ್ಕೆ ಮಾಡೋಣ, ಬಂದಾಗ ಕೇಳ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ, ಅಂದರೆ ಒಂದು ಅಜಾಗ್ರತೆ, ಒಂದು ಇರ್ರೆಸ್ಪಾನ್ಸಿಬಿಲಿಟಿ, ಕೆಲವೊಂದು ಯಾರು ಏನು ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಮೊಂಡುತನ ಅನ್ನೋದು, ಮೊಂಡು ಧೈರ್ಯ ಅನ್ನೋದು ಕೆಲವೊಂದು ವಿಷಯಗಳನ್ನು ಮಾಡ್ತಾ ಇರುತ್ತೆ ರಾಹು ಜನ್ಮದಲ್ಲಿರುವಂತಹ ಸಂದರ್ಭಗಳಲ್ಲಿ. ಈ ರಾಹು ಅಂದ್ರೇ ಈ ಮಾರುವೇಷ ಹಾಕ್ಕೊಂಡು ಈ ಆ್ಯಕ್ಟಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ಮುಖವಾಡ ಹಾಕ್ಕೊಂಡು, ಅಂದರೆ ನಿಜವಾಗಿರುವಂತಹ ಸ್ವರೂಪ ಬೇರೆ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಒಂದು ಗೊತ್ತಿಲ್ಲದೆ ಇರುವಂತಹ ಸ್ವಭಾವದಲ್ಲಿ ಬಂದಿರುವಂತಹ ಬದಲಾವಣೆಗಳಾಗಿರ್ಬೋದು, ಒಂದು ಮುಖವಾಡ ಹಾಕ್ಕೊಂಡು ನಟನೆ ಮಾಡೋದಕ್ಕೆ, ಅಕ್ರಮವಾಗಿ ಅನೈತಿಕವಾಗಿ ಸಂಪಾದನೆಗೆ, ಇದ್ದಿದ್ದನ್ನು ಇಲ್ಲದಂಗೆ ಅಥವಾ ಇರೋದನ್ನು ಇಲ್ಲದಂಗೆ, ಅಂದರೆ ಇದ್ದಿದ್ದನ್ನು ಇಲ್ದಂಗೆ ಇಲ್ದಿರೋದನ್ನು ಇರೋ ಥರ ಒಂದು ಮಾಯೆ ಮಾಡುವ ರೀತಿಯಲ್ಲಿ ಈ ಸಂದರ್ಭಗಳು ಕೆಲವೊಂದು ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತೆ. ಇದು ಒಂದು ರೀತಿ ಭ್ರಮೆ. ಅಂದರೆ ಕೆಲವೊಂದು ದೂರದ ಪ್ರದೇಶ ನುಣ್ಣಗಿರುತ್ತೆ ಅನ್ನುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ತುಂಬ ಕಂಫರ್ಟಬಲ್ ಆಗಿ ನಡೀತಾ ಇರುತ್ತೆ. ಬಟ್ ಸ್ವಲ್ಪ ಅತ್ಯಾಶೆ ಇತ್ಯಾದಿ ವಿಷಯಗಳಿಂದ ಕೆಲವೊಂದು ಸಾಹಸಗಳಿಗೆ ಕೈ ಸುಟ್ಕೊಳ್ಳುವಂತಹ ಪರಿಸ್ಥಿತಿ. ಯಾಕೆ ಅಂದರೆ ಕುಂಭರಾಶಿಗೆ ಅಧಿಪತಿ ಬಂದು ಶನಿ ಪರಮಾತ್ಮರಾಗಿರ್ತಾರೆ. ಆದ್ದರಿಂದ ರಾಹು ಎಷ್ಟೇ ಟ್ರಿಕ್ಸ್ ಮಾಡಿದ್ರೂ ಕೂಡ ಕರ್ಮಸ್ಥಾನದ ಅಧಿಪತಿಯಾಗಿರುವಂತಹ ಶನಿ ಪರಮಾತ್ಮರು
ಈ ವಿಷಯದಲ್ಲಿ ತುಂಬ ರಾಶ್ಯಾಧಿಪತಿಯಾಗಿರೋದ್ರಿಂದ ಈ ರೀತಿ ವಿಷಯಗಳು ಕುಂಭರಾಶಿಯವರಿಗೆ ಅನುಕೂಲವಾಗುವುದಿಲ್ಲ. ವಿಪರೀತವಾಗಿರುವಂತಹ ಒಂದು ಆತ್ಮವಿಶ್ವಾಸ ಇಲ್ಲ, ಅಥವಾ ಅವರಿಗೆ ಇಲ್ಲದೇ ಇರುವಂತಹ ಅಧಿಕಾರವನ್ನು ಚಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಒಂದು ಬೈಕಲ್ಲಿ ಹೋಗ್ತಾ ಇರ್ತಾರೆ, ದಾರಿಯಲ್ಲಿ ಯಾರಾದರೂ ನಿಲ್ಲಿಸ್ತಾರೆ, ನಾವು ಯಾರು ಗೊತ್ತಾ, ನನಗೆ ಅವ್ರು ಗೊತ್ತು, ನನಗೆ ಇವ್ರು ಗೊತ್ತು, ನಾನು ಯಾನ್ ಡಿಪಾರ್ಟ್ಮೆಂಟು, ಈ ರೀತಿ ಮಾಡುವಂತಹ ಕೆಲವೊಂದು ಸಂದರ್ಭಗಳಾಗ್ತಾ ಇರುತ್ತೆ. ಹೇಳಿ, ಫೋನ್ ಮಾಡಿ ಅಂತ ಹೇಳ್ತಾರೆ, ಭಯ ಬೀಳಲ್ಲ. ಆದ್ದರಿಂದ ಇಲ್ದಿರುವಂತಹ ಒಂದು ಅಧಿಕಾರವನ್ನು ಪ್ರದರ್ಶಿಸೋದಕ್ಕೆ ಒಂದು ರೀತಿ ಆತ್ಮವಿಶ್ವಾಸ ಕೊಡ್ತಾ ಇರುತ್ತೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ ಇವರೇ ಮುಂದೆ ನಿಂತು ಆ ಅಧಿಕಾರವಿಲ್ಲದಿದ್ರೂ ಕೂಡ ತುಂಬ ಅಧಿಕಾರವನ್ನು ಪ್ರದರ್ಶಿಸ್ತಾ ಇರ್ತಾರೆ. ಅದು ಮಾಡಿರಿ, ಇದು ಮಾಡಿರಿ, ಇನ್ನೂ ಮುಗಿಲಿಲ್ಲ, ಅದೆಲ್ಲಿ ಹೋಯಿತು, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಈ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ರಾಹುವಿನ ಜನ್ಮ ಪ್ರಭಾವದಿಂದ ಅಧಿಕಾರವನ್ನು ಪ್ರದರ್ಶಿಸೋದಕ್ಕೆ ಇರುತ್ತೆ. ಯಾವುದನ್ನು ಕೂಡ ಲೆಕ್ಕ ಮಾಡೋಲ್ಲ ಇವರು. ಈ ರೀತಿ ಪ್ರಾಬ್ಲಮ್ ಆಗುತ್ತಪ್ಪ, ಬೇಡ ಅಂದರೆ ನೋಡ್ಕೊಳ್ಳೋಣ ಆ ಟೈಮ್ ಬಂದಾಗ, ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಧೈರ್ಯದಿಂದ, ಒಂದು ಮೊಂಡು ಧೈರ್ಯದಿಂದ ಪ್ರಯತ್ನಗಳಿಗೆ ಕೈ ಹಾಕ್ತಾ ಇರ್ತಾರೆ. ಈಗ ಮುಖ್ಯವಾಗಿ ಏನಪ್ಪ ಅಂದರೆ ಈ ಮಾಸದಲ್ಲಿ, ಸೆಪ್ಟೆಂಬರ್ ಮಾಸದಲ್ಲಿ ಸ್ವಾಭಾವಿಕವಾಗಿ ಇವರೇನಪ್ಪ ಅಂದರೆ ಇವರ ಅವಶ್ಯಕತೆಗಳನ್ನು, ಇವರ ಪೂರೈಕೆಗಳನ್ನು ಕೂಡ ಪಕ್ಕೆಯಲ್ಲಿ ಇಟ್ಬಿಟ್ಟು ಬೇರೆಯವರಿಗೆ ಉದ್ಧಾರ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಅವರು ಉದ್ಧಾರ ಮಾಡಿಕೊಂಡು ಲೈಫಲ್ಲಿ ಸೆಟ್ಲ್ ಆಗೋದಕ್ಕೆ ಸ್ವಾಭಾವಿಕವಾಗಿ ತುಂಬ ಮದುವೆ ಆಗಿರ್ಬೋದು, ಕೆಲವೊಂದು ಜೀವನದಲ್ಲಿ ಸ್ಥಿರತ್ವ ಆಗಿರ್ಬೋದು, ಇವರಿಗೆ ತುಂಬ ಲೇಟ್ ಆಗ್ತಾ ಇರುತ್ತೆ. ಯಾಕಂದರೆ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ. ಕುಟುಂಬದ ಅಥವಾ ಈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸೆಟಲ್ ಮಾಡೋಣ, ಸಿಸ್ಟರ್ ಮದುವೆ ಮಾಡೋಣ, ಒಂದು ಮನೆ ಕಟ್ಟೋಣ, ಇದೇ ನಡೀತಾ ಇರುತ್ತೆ ಇವರ ಜೀವನದಲ್ಲಿ. ಆದ್ದರಿಂದ ಈ ಸಂದರ್ಭದಲ್ಲಿಯೂ ಸಹ ಇವರಿಗೆ ಸ್ವಾಭಾವಿಕವಾಗಿ ತಮ್ಮ ಆದ್ಯತೆಗಳನ್ನು, ತಮ್ಮ ಪ್ರಯಾರಿಟೀಸಿನ ಪಕ್ಕೆಯಲ್ಲಿ ಇಟ್ಬಿಟ್ಟು ಬೇರೆಯವರ ಆಸೆಗಳನ್ನು ಪೂರೈಸೋದಕ್ಕೆ, ಅವರ ಲೈಫನ್ನೆಲ್ಲ ಸೆಟ್ ಮಾಡೋದಕ್ಕೆ, ಅವರ ವಿವಾಹಗಳು ಮಾಡೋದಕ್ಕೆ, ಒಂದು ಯಾವುದಾದ್ರೂ ಒಂದು ಉದ್ಯೋಗ ಕೊಡಿಸ್ಬೇಕು ರೆಕಮೆಂಡ್ ಮಾಡಿ ಅಂತ ಅಂದ್ರೂ, ಈ ರೀತಿ ಪ್ರತಿಯೊಂದು ಕೂಡ ಈ ವಿಷಯಗಳಲ್ಲಿ ತಮ್ಮ ಆದ್ಯತೆಗಳನ್ನು ವಿಸ್ಮಯ ಅಂದರೆ ಈ ರೀತಿ ಕೆಲವೊಂದು ವಿಷಯಗಳನ್ನು ಮರೆಯೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಂದರೆ ಖಂಡಿತ ಆಗಲೇಬೇಕು, ನಡಿಲೇಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಹಾಕ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಈಗ ಮುಖ್ಯವಾಗಿ ಯಾವುದಾದ್ರೂ ಹೊಸ ಉದ್ಯೋಗಗಳು, ಹೊಸ ಪ್ರಯತ್ನಗಳು ಇವರು ಏನಾದರೂ ಮಾಡ್ತಾ ಇದ್ದರೆ ವಿಳಂಬವಾಗ್ತಾ ಇರುತ್ತೆ. ಆದರೆ ಇವರು ನೋಡಿಸ್ತಾ ಇರುವಂತಹ ಮಾರ್ಗದರ್ಶನಗಳು, ಸಲಹೆಗಳು ಅನ್ನೋದು ಬೇರೆಯವ್ರಿಗೆ ತುಂಬ ಉತ್ತಮ ರೀತಿಯಲ್ಲಿ ಫಲಕಾರಿ ಆಗ್ತಾ ಇರುತ್ತೆ. ಈಗ ನೀವೇನಾದರೂ ಈ ಸಂದರ್ಭದಲ್ಲಿ ಎಷ್ಟೇ ನೀವು ಕುಟುಂಬಕ್ಕೆ ಕೆಲಸ ಮಾಡಿದ್ರೂ, ತ್ಯಾಗ ಮಾಡಿದ್ರೂ, ಎಲ್ಲೇ ವಿಷಯಗಳಲ್ಲಿ ಮಾಡಿದ್ರೂ ಕೂಡ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಕುಟುಂಬಸ್ಥರದಿಂದ ಸ್ವಲ್ಪ ನಿರುತ್ಸಾಹಗೊಳಿಸುವಂತಹ, ಸ್ವಲ್ಪ ಬ್ಯಾಕ್ ಪುಲ್ ಮಾಡುವಂತಹ ಸಂದರ್ಭಗಳು ಬರುತ್ತೆ. ಬೇಡಪ್ಪ ರಿಸ್ಕು, ಅದ್ರ ಮೇಲೆ ಇನ್ವೆಸ್ಟ್ ಮಾಡಬೇಡ, ಅದಕ್ಕೆ ಖರ್ಚು ಮಾಡಬೇಡ. ಅವರ ಉದ್ದೇಶ ಏನಿರುತ್ತೋ ಗೊತ್ತಿಲ್ಲ, ಬಟ್ ನಿಮ್ಮ ಪ್ರಯತ್ನಗಳಿಗೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಇವರು ಅಡ್ಗಾಲ ಆಗ್ತಾರಂತ ಹೇಳ್ತಾರಲ್ವ, ಆ ರೀತಿ ಪ್ರತಿಯೊಂದು ವಿಷಯಗಳನ್ನು ಸ್ಟಾಪ್ ಮಾಡೋದಕ್ಕೆ, ಪ್ರಯತ್ನಗಳಲ್ಲಿ ಸ್ವಲ್ಪ ನಿರುತ್ಸಾಹವನ್ನು ಉಂಟು ಮಾಡೋದಕ್ಕೆ ಕಾರಣ ಆಗ್ತಾ ಇರುತ್ತೆ. ಆದ್ರೂ ಕೂಡ ಗುರುವಿನ ಬಲ ತುಂಬ, ಈ ಪಂಚಮ ದೃಷ್ಟಿ ಮುಖಾಂತರ ದೇವಗುರು ಬೃಹಸ್ಪತಿಯ ದೃಷ್ಟಿ ಏನಿರುತ್ತೋ, ಅವರ ಆಶೀರ್ವಾದ ಏನಿರುತ್ತೋ, ಈ ಸಕಲ ದೇವತೆಗಳಿಗೆ ಗುರು ಆಗಿರುವಂತಹ ಗುರು ಪರಮಾತ್ಮನ ದೃಷ್ಟಿ ಇದ್ದರೆ ಸಾಕು. ವಿದ್ಯೆ, ವಿಜ್ಞಾನ, ಜ್ಞಾನ, ಸಂಪತ್ತು, ಸವಲತ್ತು, ನಿಮ್ಮ ನಡತೆ, ಸಂಸ್ಕಾರ ಎಲ್ಲವೂ ಕೂಡ ಗುರುದೇವರು ಕೊಡ್ತಾ ಇರ್ತಾರೆ. ಆದ್ದರಿಂದ ಇವರ ಪಂಚಮ ದೃಷ್ಟಿ ಅನ್ನೋದು ನಿಮ್ಮ ಅಭಿವೃದ್ಧಿಗೆ, ಈ ಸಂದರ್ಭದಲ್ಲಿ ನಿಮ್ಮ ಅಭಿವೃದ್ಧಿಗೋಸ್ಕರ ಮಾಡಬೇಕಾಗಿರುವಂತಹ ಪ್ರಯತ್ನಗಳು, ನಿಮ್ಮ ಸಂತಾನದ ಅಭಿವೃದ್ಧಿಗೋಸ್ಕರ ಮಾಡುವಂತಹ ಪ್ರಯತ್ನಗಳು, ನಿಮ್ಮ ಸಂತಾನಕ್ಕೆ ಲೈಫ್ ಸೆಟ್ಲ್ ಆಗೋ ಥರ ಕೆಲವೊಂದು ವಿಷಯಗಳನ್ನು ಮಾಡಬೇಕು, ಅಥವಾ ಕೆಲವೊಂದು ತುಂಬ ದಿನಗಳಿಗೆ ಅನುಕೂಲವಾಗಿ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ, ಅಥವಾ ಒಂದರಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮಾಡೋಣ, ಅಥವಾ ಸಂತಾನ ನಿಮ್ಮಕ್ಕೆ ಒಳ್ಳೆಯ ಉದ್ಯೋಗಗಳು ಸಿಗುವುದಾಗಿರ್ಬೋದು, ಕೆಲವೊಂದು ಅನುಕೂಲವಾಗಿರುವಂತಹ ಸಿಚುವೇಶನ್, ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳನ್ನು ಕೇಳೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ನಿಮ್ಮ ಜೀವನ ನಡೆಸೋದಕ್ಕೆ ಮುಂದಿನ ದಿನಗಳಿಗೆ ನಿಮಗೆ ಸಪೋರ್ಟಾಗಿ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಷ್ಟು ದಿನ ನಿಮ್ಮ ಸಂಪಾದನೆ, ನಿಮ್ಮ ಇನ್ಕಮ್, ನಿಮ್ಮ ಸ್ಯಾಲ್ರಿ ಮುಖಾಂತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಸಂತಾನವೂ ಕೂಡ ಯಾವುದೋ ಒಂದು ಒಳ್ಳೆಯ ಸಂಸ್ಥೆಯಲ್ಲಿಯೋ ಉದ್ಯೋಗ ಪಡೆಯೋದ್ರಿಂದ ಸ್ವಲ್ಪ ಆ ಒತ್ತಡ ಅನ್ನೋದು ಮತ್ತು ಹೂಡಿಕೆಗೆ, ಉಳಿತಾಯಗಳಿಗೆ ಒಂದು ರೀತಿ ಟೈಮ್ ಬಂದಿದೆ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಇರುತ್ತೆ. ಅದೇ ರೀತಿ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳ ಮುಖಾಂತರ, ನೀವು ನಿಮ್ಮಲ್ಲಿರುವಂತಹ ಪ್ರಾಮಾಣಿಕ ವ್ಯಕ್ತಿತ್ವ, ಒಳ್ಳೆಯತನದ ಮುಖಾಂತರ
ಹೊರಗಡೆ ಸಮಾಜದಲ್ಲಿ ಒಂದು ಒಳ್ಳೆಯ ನೇಮು, ಫೇಮು, ಗೌರವ, ರೆಸ್ಪೆಕ್ಟು ಪಡೆಯೋದಕ್ಕೆ, ಒಳ್ಳೆಯ ಹೆಸರನ್ನು ಗಳಿಸೋದಕ್ಕೆ ಇದು ಅನುಕೂಲವಾಗಿರುತ್ತೆ. ಇನ್ನೂ ಏನಪ್ಪ ಅಂದರೆ 11ನೇ ಸ್ಥಾನದಲ್ಲಿಯೂ ಕೂಡ ಇವರಿಗೆ ಈ ಗುರುಗೆ ಇರುವಂತಹ ಒಂದು ಏಕಾದಶ ಸ್ಥಾನ ವೀಕ್ಷಣೆ ಮುಖಾಂತರ ಇವರು ಎಲ್ಲಿರುವಂತಹ ಒಂದು ಪ್ರತಿಭೆ, ಇವರಲ್ಲಿರುವಂತಹ ಒಂದು ಸ್ಕಿಲ್, ಇವರಲ್ಲಿರುವಂತಹ ಒಂದು ಟ್ಯಾಲೆಂಟ್ಗೆ, ಇವರು ಮಾಡುವಂತಹ ಕೆಲವೊಂದು ಒಳ್ಳೆಯ ವಿಷಯಗಳ ಮುಖಾಂತರ ಈಗ ಒಳ್ಳೆಯ ಫಲಗಳನ್ನು ಪಡೆಯಬಹುದು. ಅಂದರೆ ಇವರು ಮಾಡುವಂತಹ ಪ್ರಯತ್ನಗಳಿಗೆ ಬೇರೆಯವರ ಮುಖಾಂತರ ಕೂಡ ಸಹಾಯ ಸಹಕಾರಗಳನ್ನು ಪಡೆದು ಕೆಲವೊಂದು ಮುಖ್ಯವಾಗಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡೋದಕ್ಕೆ ಈ ತಿಂಗಳು ಅನುಕೂಲವಾಗಿರುತ್ತೆ. ಸಪ್ತಮದಲ್ಲಿರುವಂತಹ ರವಿ ಬುಧರು ಸಪ್ತಮ ಭಾವದಲ್ಲಿ ಇರುತ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ, ಸ್ವಲ್ಪ ನಿಮ್ಮ ಜೀವನ ಸಂಗಾತಿ ನಿಮ್ಮ ಮೇಲೆ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ಗೆ, ಅಂದರೆ ಸ್ವಲ್ಪ ದರ್ಪವನ್ನು ತೋರಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಡಾಮಿನೇಷನ್ ನೇಚರ್ ಅನ್ನೋದು ಬರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಕಮಾಂಡಿಂಗ್ ನೇಚರ್ ಅನ್ನೋದು ಬರ್ತಾ ಇರುತ್ತೆ. ಸೊ ಏನಕ್ಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ನನ್ನನ್ನು ಕಮಾಂಡ್ ಮಾಡ್ತಾ ಇದ್ದಾರೆ, ಸ್ವಲ್ಪ ತಾಳ್ಮೆ ಅನ್ನೋದು ಕಳ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಕೆಲವೊಂದು ವಿಷಯಗಳು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದಾರೆ ಅಂದರೆ ಈಗ ನಿಮ್ಮ ಒಳ್ಳೆಯದಕ್ಕೆ ಅಥವಾ ಕೆಲವೊಂದು ವಿಷಯಗಳನ್ನು ಮಾಡೋದಕ್ಕೆ ಅಂತಲೇ ತಿಳ್ಕೊಂಡು ಈ ವಿಷಯಗಳನ್ನು ಅಪಾರ್ಥಗಳಿಲ್ಲದೆ, ಯಾವುದೇ ರೀತಿ ಮಿಸ್ಕಮ್ಯುನಿಕೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಒಬ್ಬರು ಅನ್ಯೋನ್ಯತೆಯಿಂದ ಮುಂದುವರಿಸಬೇಕಾಗಿರುತ್ತೆ. ಮುಖ್ಯವಾಗಿ ಇನ್ನು ನೋಟ್ ಮಾಡಲೇಬೇಕಾಗಿರುವಂತಹ ಒಂದು ಪಾಯಿಂಟ್ ಏನಪ್ಪ ಅಂದರೆ 6ನೇ ಮನೆಯಲ್ಲಿರುವಂತಹ ಶುಕ್ರ ಶುಭಗ್ರಹ, ಪಾಪಸ್ಥಾನವಾಗಿರುವಂತಹ, ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಈ 11ನೇ ಮನೆಯಲ್ಲಿ ಶುಕ್ರ ಇರುವುದು ಅಷ್ಟೊಂದು ಒಳ್ಳೆಯದಲ್ಲ. ಮುಖ್ಯವಾಗಿ ಸ್ತ್ರೀಯರೊಡನೆ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಒಳ್ಳೆಯ ಪೊಸಿಷನಲ್ಲಿರುವಂತಹ ಅಧಿಕಾರಿಗಳಾಗಿರುವಂತಹ ಸ್ತ್ರೀಯರಾಗಿರಬಹುದು, ಅಥವಾ ಹಾಸ್ಪಿಟಲ್ ಡಾಕ್ಟರ್ಸ್ ಆಗಿರುವಂತಹ ಸ್ತ್ರೀಯರಾಗಿರಬಹುದು, ಅಥವಾ ಈ ನಿಮ್ಮ ಮನೆಯಲ್ಲಿ ಇರುವಂತಹ ಸ್ತ್ರೀಯರಾಗಿರ್ಬೋದು, ಸಹೋದ್ಯೋಗಿಗಳಾಗಿರುವಂತಹ ಸ್ತ್ರೀಯರಾಗಿರ್ಬೋದು, ಇವರೊಂದಿಗೆ ಅವರು ಹೇಳ್ತಾ ಇರುವಂತಹ ವಿಷಯಗಳನ್ನು ಕಂಪ್ಲೀಟಾಗಿ ಕೇಳಿದ ಮೇಲೆ ನಿಮ್ಮ ನಿರ್ಧಾರಗಳನ್ನು ಅನಾವಶ್ಯಕವಾಗಿ ಅವರಿಗೆ ಹೇಳೋದನ್ನು ಅಪೋಸ್ ಮಾಡಿ, ಆರ್ಗ್ಯುಮೆಂಟ್ಸ್ ಮಾಡಿ, ಇದು ಯಾಕೆ ಮಾಡಿಲ್ಲ, ಅದು ಯಾಕೆ ಮಾಡಿಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಅನಾವಶ್ಯಕವಾಗಿ ನೀವು ಅವರೊಂದಿಗೆ ಈ ಜಗಳಗಳು ತಕ್ಕೊಳ್ಳೋದು ಅಥವಾ ವಾದ ವಿವಾದಗಳು, ಆರ್ಗ್ಯುಮೆಂಟ್ಸು ಬೇಡ. ಯಾಕಂದರೆ ಸ್ತ್ರೀಯರಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟು ರೆಸ್ಪೆಕ್ಟು ನಿಮಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಅವರಲ್ಲಿ ತಪ್ಪುಗಳಿರ್ಬೋದು. ಬಟ್ ಈ ಸಂದರ್ಭದಲ್ಲಿ ಶತ್ರುಸ್ಥಾನದಲ್ಲಿರುವಂತಹ ಶುಕ್ರನ ಕಾರಣದಿಂದ ಅನಾವಶ್ಯಕವಾಗಿ ಅವರೊಂದಿಗೆ ಜಗಳಗಳು, ವಾಗ್ವಿವಾದಗಳು ನಡೆದು ಮತ್ತಷ್ಟು ಸಮಸ್ಯೆಗಳು, ಮತ್ತಷ್ಟು ಮಾನಸಿಕ ಆತಂಕಗಳಿಗೆ ಒಳಗಾಗಬೇಡಿ. ಇನ್ನು 8ಮ ಭಾವದಲ್ಲಿ ಈ ಕುಜ ಸಂಚಾರ ಅನ್ನೋದು ಕೆಲವೊಂದು ಅನಾವಶ್ಯಕವಾಗಿ ಇದೀನಲ್ವ, ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ ಹುಷಾರಾಗಿರಬೇಕು. ಯಾಕಂದರೆ ಇಲ್ಲಿ 8ಮದಲ್ಲಿರುವಂತಹ ಕುಜ ನಿಮ್ಮ ಮೇಲೆ ನಿರಾಧಾರ, ನಿಮ್ಮ ತಪ್ಪಿಲ್ದಿದ್ರೂ ಕೆಲವೊಮ್ಮೆ ನಿಮ್ಮ ಮೇಲೆ ನಿರಾಧಾರ ಆರೋಪಗಳು ಮಾಡುವುದಕ್ಕೆ, ನಿಂದನೆ ಮಾಡುವುದಕ್ಕೆ, ಅಕ್ಯೂಸ್, ನೀವು ಈ ರೀತಿ ಮಾತಾಡ್ದಿದ್ರೂ ಕೂಡ ನೀವು ಈ ರೀತಿ ಮಾತಾಡಿದ್ರಿ ಅಂತ ಹೇಳೋದಕ್ಕೆ, ಹಲ್ಲೆ ಮಾಡಿದ್ರಿ ಅಂತಲೂ ಹೇಳೋದಕ್ಕೆ ಈ ಕೆಲವೊಂದು ಸಮಸ್ಯೆಗಳಾಗ್ತಾ ಇರುತ್ತೆ. ಸೊ ಆದ್ದರಿಂದ ನೀವು ತುಂಬ ನಿಧಾನವಾಗಿ, ಸಾಮರಸ್ಯವಾಗಿ ಸ್ತ್ರೀಯರೊಡನೆ ಮಾತುಗಳು ಇಟ್ಕೋಬೇಕಾಗಿರುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ, ಈಗ ಹನಿ ಟ್ರ್ಯಾಪ್ ಅಂತ ಯಾರೋ ಇದರಲ್ಲಿ ಮೆಸೇಜ್ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಫೋನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅದಕ್ಕೆ ಫೋನ್ ಮಾಡಿ ಅವ್ರಿಗೆ ಕೆಲವೊಂದು ವಿಷಯಗಳು ನಡೆದು ಆ ಕಾಲ್ ರೆಕಾರ್ಡಿಂಗ್ ಮಾಡ್ತಾರೋ, ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೋ, ಏನೂ ಗೊತ್ತಾಗಿಲ್ಲ. ಹನಿ ಟ್ರ್ಯಾಪ್ಗಳಂತ, ಬ್ಲ್ಯಾಕ್ ಮೇಲ್ಗಳಂತ, ಸೈಬರ್ ಕ್ರೈಮ್ಗಳಂತ ದಿನವಿಡೀ ನಾವು ನೋಡ್ತಾನೆ ಇದ್ದೀವಿ. ಸೊ ಆದ್ದರಿಂದ ಈ ರೀತಿ ಆಕರ್ಷಕ್ಕೆ ಒಳಗಾಗುವಂತಹ ಸಂದರ್ಭಗಳು ಕೂಡ ಬರಬಹುದು. ಆದ್ದರಿಂದ ಸ್ತ್ರೀಯರೊಡನೆ ಸ್ವಲ್ಪ ಸಾಮರಸ್ಯವಾಗಿ ನೀವು ವ್ಯವಹರಿಸಬೇಕಾಗಿರುವಂತಹ ಮಾಸ ಆಗಿರುತ್ತೆ. ಇನ್ನು ಉದ್ಯೋಗ ಏನಾದರೂ ಜಾಬ್ ಚೇಂಜ್ ಮಾಡಬೇಕು ಇದರಲ್ಲೇ, ಅಂದರೆ ಈಗ ಕುಂಭರಾಶಿಯವರು ಒಂದು ಜಾಬ್ಗೆ ಸೇರಿದ್ದಾರೆ ಅಂದರೆ ತುಂಬ ಇನ್ನು ಬದಲಾವಣೆಗಳಿಗೆ ಇಷ್ಟಪಡಲ್ಲ ಇವರಿಗೆ. ಒಂದು ಇರೋ ಮನೆಯನ್ನಾಗಿರ್ಬೋದು, ಮಾಡುವಂತಹ ಕೆಲಸವನ್ನಾಗಿರ್ಬೋದು, ಕೆಲವೊಂದು ಬದಲಾವಣೆಗಳಿಗೆ ಇವರ ಮನಸ್ಸು ಯಾವತ್ತೂ ಸಿದ್ಧವಾಗಿರೋಲ್ಲ. ಬಟ್ ಈಗ ಏನಾದರೂ ಕೆಲವೊಂದು ವ್ಯಕ್ತಿಗಳು ಈಗ ಜಾಬ್ ಬದಲಾವಣೆ ಮಾಡಬೇಕು ಅನ್ನುವಂತಹ ಸಂದರ್ಭಗಳೇನಾದರೂ ಇದ್ದರೆ ನಿಮಗೆ ಈ ಸಂದರ್ಭದಲ್ಲಿ ಈ ರೀತಿ ನೀವು ಸ್ತ್ರೀಯರೊಂದಿಗೆ ಫ್ರಸ್ಟ್ರೇಷನ್ ಆಗಿರ್ಬೋದು, ರಾವ್ ಕೊಡುವಂಥ ಕೆಲವೊಂದು ಡಿಸಪಾಯಿಂಟ್ಸ್ ಆಗಿರ್ಬೋದು, ಕೆಲವೊಂದು ಮನೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ಬೋದು, ಈ ವಿಷಯಗಳಲ್ಲಿ ತಲೆ ಓಡ್ತಾ ಇನ್ ಕೇಸ್ ನಿಮಗೆ ಬರುವಂತಹ ಹೊಸ ಪ್ರಯತ್ನಗಳು ಬಂದ್ರೂ ಕೂಡ
ಸರಿಯಾಗಿ ಗ್ರೌಂಡ್ ವರ್ಕ್ ಮಾಡದೆ, ಸರಿಯಾಗಿ ಹೋಮ್ವರ್ಕ್ ಮಾಡದೆ, ಸರಿಯಾಗಿ ನೀವು ಅದರ ಬಗ್ಗೆ ಪ್ರಿಪರೇಷನ್ ಆಗದೆ ಬಂದಿರುವಂತಹ ಅದ್ಭುತವಾಗಿರುವಂತಹ ಅವಕಾಶಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಯು ಇರುತ್ತೆ. ಆದ್ದರಿಂದ ಬೇರೆಯವರ ಮೇಲೆ ಇರುವಂತಹ ಕೋಪ ಆಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಅಸಂತೃಪ್ತಿ ಆಗಿರ್ಬೋದು, ನಿಮ್ಮ ಉದ್ಯೋಗ ಅವಕಾಶಗಳ ಮೇಲೆ ಅಥವಾ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳ ಮೇಲೆ ನೀವು ಮಾಡಲೇಬಾರದು. ಆದ್ದರಿಂದ ಈಗ ಏನಪ್ಪ ಅಂದರೆ ಅಷ್ಟಮದಲ್ಲಿ ಕುಜ ಇರೋದರಿಂದ ಪ್ರತಿ ಮಂಗಳವಾರನೂ ಕೂಡ ಈ ಅರಳಿ ಮರ, ಬೇವಿನ ಮರ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರುವಂತಹ ನಾಗರ ಪ್ರತಿಷ್ಠೆ ಇರುತ್ತಲ್ಲ, ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದು, ಈ ನಾಗಪ್ರತಿಷ್ಠೆ ಮಾಡಿರುವಂತಹ ಪ್ಲೇಸ್ಗೆ ಹೋಗಿ ಅಲ್ಲಿ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿ ಒಂದು 11 ಪ್ರದಕ್ಷಿಣೆಗಳು ಮಾಡುವುದರಿಂದ ನಿಮ್ಮ ಸಾಧ್ಯವಾಗಿದ್ದರಲ್ಲಿ 1/4 kg ತೊಗರೆಬೇಳೆ, ಕೆಂಪು ತೊಗರೆಬೇಳೆ ಜೊತೆಗೆ ಕೆಂಪು ವಸ್ತ್ರವನ್ನು ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡುವುದರಿಂದ ಸ್ವಲ್ಪ ಸುಬ್ರಹ್ಮಣ್ಯನ ಅನುಗ್ರಹ ಸಿಗುತ್ತೆ. ಅದರ ಜೊತೆಗೆ ಲಗ್ನದಲ್ಲಿರುವಂತಹ ರಾಹುವಿನ ಅನುಗ್ರಹಕ್ಕೋಸ್ಕರ ಶ್ರೀ ದುರ್ಗಾ ಮಾತೆ ಆರಾಧನೆ ಮಾಡುವುದು, ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದು ಇತ್ಯಾದಿ ವಿಷಯಗಳಿಂದ ಮತ್ತಷ್ಟು ಶುಭ ಫಲಗಳು ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.